ಲಡ್ಡು ಲಡಾಯಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿರುಪತಿ ತಿಮ್ಮಪ್ಪನ ದೇಗುಲದಲ್ಲಿ ಶುದ್ಧಿ ಕಾರ್ಯ ಆಗಿದ್ದಾಯಿತು. ಈಗ ಬೆಂಗಳೂರಿನಲ್ಲಿರುವಂತಹ ತಿರುಪತಿ ತಿಮ್ಮಪ್ಪನ ದೇಗುಲದಲ್ಲೂ ಕೂಡ ಶುದ್ಧಿ ಕಾರ್ಯ ನಡೆದಿದೆ. ಬೆಂಗಳೂರಿನಲ್ಲಿದೆ ತಿರುಪತಿ ತಿರುಮಲ ದೇವಸ್ಥಾನ. ವಯಲಿಕಾವಲ್ನ TTDಯಲ್ಲಿ 3 ದಿನ ಪವಿತ್ರೋತ್ಸವ ನಡೆಯುತ್ತೆ. ಆಚಾರ್ಯ ವರ್ಣಂ ನೆರವೇರಿಸಿದಂತಹ ಅರ್ಚಕರು ನಿನ್ನೆ ಶುದ್ಧಿ ಕಾರ್ಯ, ಈಗ ಪವಿತ್ರೋತ್ಸವವನ್ನು ಮುಂದಿನ 3 ದಿನಗಳ ನಡೆಸೋದಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಭಕ್ತರಲ್ಲಿ ಒಂದು ಆತಂಕ ಇದೆ, ಟೆನ್ಷನ್ ಇದೆ. ಏನಪ್ಪ ಈಗ ಆಗೋಯ್ತಲ್ಲ ಅಂತೇಳಿ ಪ್ರಾಣಿಗಳ ಕೊಬ್ಬನ್ನು ಮಿಕ್ಸ್ ಮಾಡಿದಂಥ ತುಪ್ಪವನ್ನು ಬಳಕೆ ಮಾಡಿ ಅದನ್ನು ಲಡ್ಡುಗೆ ಹಾಕಿ ಆ ಲಡ್ಡು ನಮಗೆ ತಿನ್ನಿಸಿ ನಮ್ಮನ್ನು ಅಪವಿತ್ರಗೊಳಿಸಿದ್ರಲ್ಲ ಅಂತ ಹೇಳಿ, ನಮ್ಮ ಭಕ್ತಿಗೆ ಧಕ್ಕೆ ತಂದುಬಿಟ್ರಲ್ಲ ಅಂತೇಳಿ ಭಯಭೀತರಾಗಿದ್ದರು, ಆತಂಕಕ್ಕೊಳಗಾಗಿದ್ದರು. ಹಾಗಾಗಿ ಒಂದು ಕಡೆ ದೇವರಿಗೂ ಕೂಡ ಈ ರೀತಿಯಾಗಿ ಮಾಡಿಬಿಟ್ರಲ್ಲ ಅಂತೇಳಿ, ದೇವರ ಪ್ರಸಾದಕ್ಕೂ ಹೀಗಾಗೋಯ್ತಲ್ಲ ಅಂತೇಳಿ ಶುದ್ಧಿ ಕಾರ್ಯಗಳು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ನಾನಾ ದೇಗುಲಗಳಲ್ಲೂ ಕೂಡ ಈಗ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಾಯಿತು, ಈಗ ವಯಲಿಕಾವಲ್ನಲ್ಲಿರುವಂಥ TTDಯಲ್ಲೂ ಕೂಡ ಇದೇ ರೀತಿಯಾಗಿ ಶುದ್ಧಿ ಕಾರ್ಯವನ್ನು ಮಾಡಲಾಗಿದೆ. ಲಡ್ಡು ಲಡಾಯಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿರುಪತಿ ತಿಮ್ಮಪ್ಪನ ದೇಗುಲದಲ್ಲಿ ಶುದ್ಧಿ ಕಾರ್ಯ ಆಗಿದ್ದಾಯಿತು. ಈಗ ಬೆಂಗಳೂರಿನಲ್ಲಿರುವಂತಹ ತಿರುಪತಿ ತಿಮ್ಮಪ್ಪನ ದೇಗುಲದಲ್ಲೂ ಕೂಡ ಶುದ್ಧಿ ಕಾರ್ಯ ನಡೆದಿದೆ. ಬೆಂಗಳೂರಿನಲ್ಲಿದೆ ತಿರುಪತಿ ತಿರುಮಲ ದೇವಸ್ಥಾನ. ವಯಲಿಕಾವಲ್ನ TTDಯಲ್ಲಿ 3 ದಿನ ಪವಿತ್ರೋತ್ಸವ ನಡೆಯುತ್ತೆ. ಆಚಾರ್ಯ ವರ್ಣಂ ನೆರವೇರಿಸಿದಂತಹ ಅರ್ಚಕರು ನಿನ್ನೆ ಶುದ್ಧಿ ಕಾರ್ಯ, ಈಗ ಪವಿತ್ರೋತ್ಸವವನ್ನು ಮುಂದಿನ 3 ದಿನಗಳ ನಡೆಸೋದಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಭಕ್ತರಲ್ಲಿ ಒಂದು ಆತಂಕ ಇದೆ, ಟೆನ್ಷನ್ ಇದೆ. ಏನಪ್ಪ ಈಗ ಆಗೋಯ್ತಲ್ಲ ಅಂತೇಳಿ ಪ್ರಾಣಿಗಳ ಕೊಬ್ಬನ್ನು ಮಿಕ್ಸ್ ಮಾಡಿದಂಥ ತುಪ್ಪವನ್ನು ಬಳಕೆ ಮಾಡಿ ಅದನ್ನು ಲಡ್ಡುಗೆ ಹಾಕಿ ಆ ಲಡ್ಡು ನಮಗೆ ತಿನ್ನಿಸಿ ನಮ್ಮನ್ನು ಅಪವಿತ್ರಗೊಳಿಸಿದ್ರಲ್ಲ ಅಂತ ಹೇಳಿ, ನಮ್ಮ ಭಕ್ತಿಗೆ ಧಕ್ಕೆ ತಂದುಬಿಟ್ರಲ್ಲ ಅಂತೇಳಿ ಭಯಭೀತರಾಗಿದ್ದರು, ಆತಂಕಕ್ಕೊಳಗಾಗಿದ್ದರು. ಹಾಗಾಗಿ ಒಂದು ಕಡೆ ದೇವರಿಗೂ ಕೂಡ ಈ ರೀತಿಯಾಗಿ ಮಾಡಿಬಿಟ್ರಲ್ಲ ಅಂತೇಳಿ, ದೇವರ ಪ್ರಸಾದಕ್ಕೂ ಹೀಗಾಗೋಯ್ತಲ್ಲ ಅಂತೇಳಿ ಶುದ್ಧಿ ಕಾರ್ಯಗಳು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ನಾನಾ ದೇಗುಲಗಳಲ್ಲೂ ಕೂಡ ಈಗ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಾಯಿತು, ಈಗ ವಯಲಿಕಾವಲ್ನಲ್ಲಿರುವಂಥ TTDಯಲ್ಲೂ ಕೂಡ ಇದೇ ರೀತಿಯಾಗಿ ಶುದ್ಧಿ ಕಾರ್ಯವನ್ನು ಮಾಡಲಾಗಿದೆ. ಲಡ್ಡು ಲಡಾಯಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿರುಪತಿ ತಿಮ್ಮಪ್ಪನ ದೇಗುಲದಲ್ಲಿ ಶುದ್ಧಿ ಕಾರ್ಯ ಆಗಿದ್ದಾಯಿತು. ಈಗ ಬೆಂಗಳೂರಿನಲ್ಲಿರುವಂತಹ ತಿರುಪತಿ ತಿಮ್ಮಪ್ಪನ ದೇಗುಲದಲ್ಲೂ ಕೂಡ ಶುದ್ಧಿ ಕಾರ್ಯ ನಡೆದಿದೆ. ಬೆಂಗಳೂರಿನಲ್ಲಿದೆ ತಿರುಪತಿ ತಿರುಮಲ ದೇವಸ್ಥಾನ. ವಯಲಿಕಾವಲ್ನ TTDಯಲ್ಲಿ 3 ದಿನ ಪವಿತ್ರೋತ್ಸವ ನಡೆಯುತ್ತೆ. ಆಚಾರ್ಯ ವರ್ಣಂ ನೆರವೇರಿಸಿದಂತಹ ಅರ್ಚಕರು ನಿನ್ನೆ ಶುದ್ಧಿ ಕಾರ್ಯ, ಈಗ ಪವಿತ್ರೋತ್ಸವವನ್ನು ಮುಂದಿನ 3 ದಿನಗಳ ನಡೆಸೋದಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಭಕ್ತರಲ್ಲಿ ಒಂದು ಆತಂಕ ಇದೆ, ಟೆನ್ಷನ್ ಇದೆ. ಏನಪ್ಪ ಈಗ ಆಗೋಯ್ತಲ್ಲ ಅಂತೇಳಿ ಪ್ರಾಣಿಗಳ ಕೊಬ್ಬನ್ನು ಮಿಕ್ಸ್ ಮಾಡಿದಂಥ ತುಪ್ಪವನ್ನು ಬಳಕೆ ಮಾಡಿ ಅದನ್ನು ಲಡ್ಡುಗೆ ಹಾಕಿ ಆ ಲಡ್ಡು ನಮಗೆ ತಿನ್ನಿಸಿ ನಮ್ಮನ್ನು ಅಪವಿತ್ರಗೊಳಿಸಿದ್ರಲ್ಲ ಅಂತ ಹೇಳಿ, ನಮ್ಮ ಭಕ್ತಿಗೆ ಧಕ್ಕೆ ತಂದುಬಿಟ್ರಲ್ಲ ಅಂತೇಳಿ ಭಯಭೀತರಾಗಿದ್ದರು, ಆತಂಕಕ್ಕೊಳಗಾಗಿದ್ದರು. ಹಾಗಾಗಿ ಒಂದು ಕಡೆ ದೇವರಿಗೂ ಕೂಡ ಈ ರೀತಿಯಾಗಿ ಮಾಡಿಬಿಟ್ರಲ್ಲ ಅಂತೇಳಿ, ದೇವರ ಪ್ರಸಾದಕ್ಕೂ ಹೀಗಾಗೋಯ್ತಲ್ಲ ಅಂತೇಳಿ ಶುದ್ಧಿ ಕಾರ್ಯಗಳು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ನಾನಾ ದೇಗುಲಗಳಲ್ಲೂ ಕೂಡ ಈಗ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಾಯಿತು, ಈಗ ವಯಲಿಕಾವಲ್ನಲ್ಲಿರುವಂಥ TTDಯಲ್ಲೂ ಕೂಡ ಇದೇ ರೀತಿಯಾಗಿ ಶುದ್ಧಿ ಕಾರ್ಯವನ್ನು ಮಾಡಲಾಗಿದೆ. ಲಡ್ಡು ಲಡಾಯಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿರುಪತಿ ತಿಮ್ಮಪ್ಪನ ದೇಗುಲದಲ್ಲಿ ಶುದ್ಧಿ ಕಾರ್ಯ ಆಗಿದ್ದಾಯಿತು. ಈಗ ಬೆಂಗಳೂರಿನಲ್ಲಿರುವಂತಹ ತಿರುಪತಿ ತಿಮ್ಮಪ್ಪನ ದೇಗುಲದಲ್ಲೂ ಕೂಡ ಶುದ್ಧಿ ಕಾರ್ಯ ನಡೆದಿದೆ. ಬೆಂಗಳೂರಿನಲ್ಲಿದೆ ತಿರುಪತಿ ತಿರುಮಲ ದೇವಸ್ಥಾನ. ವಯಲಿಕಾವಲ್ನ TTDಯಲ್ಲಿ 3 ದಿನ ಪವಿತ್ರೋತ್ಸವ ನಡೆಯುತ್ತೆ. ಆಚಾರ್ಯ ವರ್ಣಂ ನೆರವೇರಿಸಿದಂತಹ ಅರ್ಚಕರು ನಿನ್ನೆ ಶುದ್ಧಿ ಕಾರ್ಯ, ಈಗ ಪವಿತ್ರೋತ್ಸವವನ್ನು ಮುಂದಿನ 3 ದಿನಗಳ ನಡೆಸೋದಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಭಕ್ತರಲ್ಲಿ ಒಂದು ಆತಂಕ ಇದೆ, ಟೆನ್ಷನ್ ಇದೆ. ಏನಪ್ಪ ಈಗ ಆಗೋಯ್ತಲ್ಲ ಅಂತೇಳಿ ಪ್ರಾಣಿಗಳ ಕೊಬ್ಬನ್ನು ಮಿಕ್ಸ್ ಮಾಡಿದಂಥ ತುಪ್ಪವನ್ನು ಬಳಕೆ ಮಾಡಿ ಅದನ್ನು ಲಡ್ಡುಗೆ ಹಾಕಿ ಆ ಲಡ್ಡು ನಮಗೆ ತಿನ್ನಿಸಿ ನಮ್ಮನ್ನು ಅಪವಿತ್ರಗೊಳಿಸಿದ್ರಲ್ಲ ಅಂತ ಹೇಳಿ, ನಮ್ಮ ಭಕ್ತಿಗೆ ಧಕ್ಕೆ ತಂದುಬಿಟ್ರಲ್ಲ ಅಂತೇಳಿ ಭಯಭೀತರಾಗಿದ್ದರು,
ಆತಂಕಕ್ಕೊಳಗಾಗಿದ್ದರು. ಹಾಗಾಗಿ ಒಂದು ಕಡೆ ದೇವರಿಗೂ ಕೂಡ ಈ ರೀತಿಯಾಗಿ ಮಾಡಿಬಿಟ್ರಲ್ಲ ಅಂತೇಳಿ, ದೇವರ ಪ್ರಸಾದಕ್ಕೂ ಹೀಗಾಗೋಯ್ತಲ್ಲ ಅಂತೇಳಿ ಶುದ್ಧಿ ಕಾರ್ಯಗಳು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ನಾನಾ ದೇಗುಲಗಳಲ್ಲೂ ಕೂಡ ಈಗ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಾಯಿತು, ಈಗ ವಯಲಿಕಾವಲಿನಲ್ಲಿರುವಂಥ ಟಿಟಿರಿಗೂ ಕೂಡ ಇದೇ ರೀತಿಯಾಗಿ ಶುದ್ಧಿ ಕಾರ್ಯವನ್ನು ಮಾಡಲಾಗಿದೆ. ಲಡ್ಡು ಲಡಾಯಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿರುಪತಿ ತಿಮ್ಮಪ್ಪನ ದೇಗುಲದಲ್ಲಿ ಶುದ್ಧಿ ಕಾರ್ಯ ಆಗಿದ್ದಾಯಿತು. ಈಗ ಬೆಂಗಳೂರಿನಲ್ಲಿರುವಂತಹ ತಿರುಪತಿ ತಿಮ್ಮಪ್ಪನ ದೇಗುಲದಲ್ಲೂ ಕೂಡ ಶುದ್ಧಿ ಕಾರ್ಯ ನಡೆದಿದೆ. ಬೆಂಗಳೂರಿನಲ್ಲಿದೆ ತಿರುಪತಿ ತಿರುಮಲ ದೇವಸ್ಥಾನ. ವಯಲಿಕಾವಲ್ನ TTDಯಲ್ಲಿ 3 ದಿನ ಪವಿತ್ರೋತ್ಸವ ನಡೆಯುತ್ತೆ. ಆಚಾರ್ಯ ವರ್ಣಂ ನೆರವೇರಿಸಿದಂತಹ ಅರ್ಚಕರು ನಿನ್ನೆ ಶುದ್ಧಿ ಕಾರ್ಯ, ಈಗ ಪವಿತ್ರೋತ್ಸವವನ್ನು ಮುಂದಿನ 3 ದಿನಗಳ ನಡೆಸೋದಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಭಕ್ತರಲ್ಲಿ ಒಂದು ಆತಂಕ ಇದೆ, ಟೆನ್ಷನ್ ಇದೆ. ಏನಪ್ಪ ಈಗಾಗೋಯ್ತಲ್ಲ ಅಂತೇಳಿ ಪ್ರಾಣಿಗಳ ಕೊಬ್ಬನ್ನು ಮಿಕ್ಸ್ ಮಾಡಿದಂಥ ತುಪ್ಪವನ್ನು ಬಳಕೆ ಮಾಡಿ ಅದನ್ನು ಲಡ್ಡುಗೆ ಹಾಕಿ ಆ ಲಡ್ಡು ನಮಗೆ ತಿನ್ನಿಸಿ ನಮ್ಮನ್ನು ಅಪವಿತ್ರಗೊಳಿಸಿದ್ರಲ್ಲ ಅಂತ ಹೇಳಿ, ನಮ್ಮ ಭಕ್ತಿಗೆ ಧಕ್ಕೆ ತಂದುಬಿಟ್ರಲ್ಲ ಅಂತೇಳಿ ಭಯಭೀತರಾಗಿದ್ದರು, ಆತಂಕಕ್ಕೊಳಗಾಗಿದ್ದರು. ಹಾಗಾಗಿ ಒಂದು ಕಡೆ ದೇವರಿಗೂ ಕೂಡ ಈ ರೀತಿಯಾಗಿ ಮಾಡಿಬಿಟ್ರಲ್ಲ ಅಂತೇಳಿ, ದೇವರ ಪ್ರಸಾದಕ್ಕೂ ಹೀಗಾಗೋಯ್ತಲ್ಲ ಅಂತೇಳಿ ಶುದ್ಧಿ ಕಾರ್ಯಗಳು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ನಾನಾ ದೇಗುಲಗಳಲ್ಲೂ ಕೂಡ ಈಗ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಾಯಿತು, ಈಗ ವಯಲಿಕಾವಲಿನಲ್ಲಿರುವಂಥ TTರಿಗೂ ಕೂಡ ಇದೇ ರೀತಿಯಾಗಿ ಶುದ್ಧಿ ಕಾರ್ಯವನ್ನು ಮಾಡಲಾಗಿದೆ. ಲಡ್ಡು ಲಡಾಯಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿರುಪತಿ ತಿಮ್ಮಪ್ಪನ ದೇಗುಲದಲ್ಲಿ ಶುದ್ಧಿ ಕಾರ್ಯ ಆಗಿದ್ದಾಯಿತು. ಈಗ ಬೆಂಗಳೂರಿನಲ್ಲಿರುವಂತಹ ತಿರುಪತಿ ತಿಮ್ಮಪ್ಪನ ದೇಗುಲದಲ್ಲೂ ಕೂಡ ಶುದ್ಧಿ ಕಾರ್ಯ ನಡೆದಿದೆ. ಬೆಂಗಳೂರಿನಲ್ಲಿದೆ ತಿರುಪತಿ ತಿರುಮಲ ದೇವಸ್ಥಾನ. ವಯಲಿಕಾವಲ್ನ TTDಯಲ್ಲಿ 3 ದಿನ ಪವಿತ್ರೋತ್ಸವ ನಡೆಯುತ್ತೆ. ಆಚಾರ್ಯ ವರ್ಣಂ ನೆರವೇರಿಸಿದಂತಹ ಅರ್ಚಕರು ನಿನ್ನೆ ಶುದ್ಧಿ ಕಾರ್ಯ, ಈಗ ಪವಿತ್ರೋತ್ಸವವನ್ನು ಮುಂದಿನ 3 ದಿನಗಳ ನಡೆಸೋದಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಭಕ್ತರಲ್ಲಿ ಒಂದು ಆತಂಕ ಇದೆ, ಟೆನ್ಷನ್ ಇದೆ. ಏನಪ್ಪ ಈಗಾಗೋಯ್ತಲ್ಲ ಅಂತೇಳಿ ಪ್ರಾಣಿಗಳ ಕೊಬ್ಬನ್ನು ಮಿಕ್ಸ್ ಮಾಡಿದಂಥ ತುಪ್ಪವನ್ನು ಬಳಕೆ ಮಾಡಿ ಅದನ್ನು ಲಡ್ಡುಗೆ ಹಾಕಿ ಆ ಲಡ್ಡು ನಮಗೆ ತಿನ್ನಿಸಿ ನಮ್ಮನ್ನು ಅಪವಿತ್ರಗೊಳಿಸಿದ್ರಲ್ಲ ಅಂತ ಹೇಳಿ, ನಮ್ಮ ಭಕ್ತಿಗೆ ಧಕ್ಕೆ ತಂದುಬಿಟ್ರಲ್ಲ ಅಂತೇಳಿ ಭಯಭೀತರಾಗಿದ್ದರು, ಆತಂಕಕ್ಕೊಳಗಾಗಿದ್ದರು. ಹಾಗಾಗಿ ಒಂದು ಕಡೆ ದೇವರಿಗೂ ಕೂಡ ಈ ರೀತಿಯಾಗಿ ಮಾಡಿಬಿಟ್ರಲ್ಲ ಅಂತೇಳಿ, ದೇವರ ಪ್ರಸಾದಕ್ಕೂ ಹೀಗಾಗೋಯ್ತಲ್ಲ ಅಂತೇಳಿ ಶುದ್ಧಿ ಕಾರ್ಯಗಳು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ನಾನಾ ದೇಗುಲಗಳಲ್ಲೂ ಕೂಡ ಈಗ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಾಯಿತು, ಈಗ ವಯಲಿಕಾವಲಿನಲ್ಲಿರುವಂಥ TTರಿಗೂ ಕೂಡ ಇದೇ ರೀತಿಯಾಗಿ ಶುದ್ಧಿ ಕಾರ್ಯವನ್ನು ಮಾಡಲಾಗಿದೆ.